ಒಂದು ಮನುಷ್ಯನಿಗೆ ಅವನ ಎತ್ತರಕ್ಕೆ ತಕ್ಕ ಹಾಗೆ ಇಷ್ಟಿಷ್ಟು ವೆಯ್ಟ್ ಇತ್ತಂತಂದರೆ ಇದು ಐಡಿಯಲ್ ವೆಯ್ಟ್. ನಿಮ್ಮದು ತೂಕ ಎಷ್ಟಿರಬೇಕು ಅಂತ ನೋಡಿದಾಗ ಅದನ್ನು BMI ಬಾಡಿ ಮಾಸ್ ಇಂಡೆಕ್ಸ್ ಮೂಲಕ ತಿಳ್ಕೊಬೋದು. ಬಾಡಿ ಮಾಸ್ ಇಂಡೆಕ್ಸ್ ನಾರ್ಮಲ್ ಆಗಿ ಒಂದು 25ರಿಂದ 26 ಇದ್ದರೆ ಅವ್ರನ್ನ ನಾರ್ಮಲ್ ಅಂತಾರೆ. ಅದಕ್ಕಿಂತ ಕಡಿಮೆ ಇದ್ದರೆ ಅವ್ರನ್ನ ಸ್ಥೂಲ ಅಂದರೆ ಕಡಿಮೆ ತೂಕ ಇರೋರು, ಸಣ್ಣಕ್ಕಿರೋರು, ಅಥವಾ 30ಕ್ಕಿಂತ ಜಾಸ್ತಿ ಇದ್ದರೆ ದಪ್ಪಕ್ಕಿರೋರು ಅಂತಾರೆ. ಅದೇ BMI 38-39 ಆದ ತಕ್ಷಣ ಅವ್ರನ್ನ ಒಬೇಸ್ ಪೀಪಲ್ ಅಂತ ಮೆಡಿಕಲ್ ಲಿಟ್ರೇಚರ್ ಪ್ರಕಾರ ಹೇಳ್ತಾರೆ. ಯಾಕೆ ತೂಕ ಜಾಸ್ತಿ ಆಗ್ತೀವಿ ಅನ್ನೋದಕ್ಕೆ ಎರಡೇ ಕಾರಣ. ಈಗ ಒಂದು ಲೋಟದಲ್ಲಿ ನೀರಿರುತ್ತೆ, ಅದು ನೀರು ಒಂದು ಕೆಳಗೆ ಟ್ಯಾಪಿಂದ ಖಾಲಿ ಆಗ್ತಾ ಇರುತ್ತೆ. ಆ ಲೋಟದಲ್ಲಿರೋ ನೀರನ್ನೇ ನಮ್ಮ ದೇಹದ ತೂಕ ಅಂದ್ಕೊಳ್ಳಿ. ಈಗ ಆ ಲೋಟಕ್ಕೆ ನಾವು ನೀರು ಜಾಸ್ತಿ ಹಾಕ್ತಾನೇ ಇದ್ದರೆ, ಅಂದರೆ ನಾವು ಆಹಾರನ ಅಥವಾ ಕ್ಯಾಲರೀಸ್ ಎನರ್ಜಿನ ಜಾಸ್ತಿ ಸೇವಿಸ್ತಾನೆ ಇತ್ತಂತಂದರೆ ಕೆಳಗಡೆ ಟ್ಯಾಪ್ಗೆ ಸೋರಿಸೋ ಶಕ್ತಿ ಕಡಿಮೆ ಇರುತ್ತೆ. ಆಬ್ವಿಯಸ್ಲಿ ಅದು ತುಂಬಿ ತುಳುಕುತ್ತೆ, ಅಂದರೆ ಅದು ಓವರ್ ವೆಯ್ಟ್ ಆಗಿದ್ದಾರೆ ಅಂದ್ಕೊಳ್ಳಿ. ಅದೇ ರೀತಿ ನಾವು ತಿನ್ನೋ ಪ್ರಮಾಣ ಸರಿ ಇದ್ರೂ ಕೆಳಗಡೆ ನಲ್ಲಿಲೇನು ಬರ್ತಾನೆ ಇಲ್ಲ ನೀರು. ಅವಾಗೇನಾಗುತ್ತೆ, ಆಗ್ಲೂ ಲೋಟದಲ್ಲಿ ನೀರು ತುಂಬಿ ತುಳುಕುತ್ತೆ. ಆಗ್ಲೂ ಸಹಿತ ನಾವೇನು ಹೇಳ್ಬೋದು, ತೂಕ ಜಾಸ್ತಿ ಆಗಿದೆ ಅಂತ. ಈ ಸಿಂಪಲ್ ಅನಾಲಜಿಯಿಂದ ಏನು ಗೊತ್ತಾಗುತ್ತೆ, ನಾವು ಒಂದು ತೂಕನ ಹದ್ದುಬಸ್ನಲ್ಲಿ ಇಟ್ಕೋಬೇಕಂತಂದರೆ ಬೇಸಿಕ್ ಪ್ಯಾರಾಮೀಟರ್ ಏನು, ನಮ್ಮ ಏನು ತಿಂತೀವಿ, ನಮ್ಮ ಡಯಟ್, ಅಂದರೆ ಒಂದು ಆರೋಗ್ಯಕರ ಡಯಟನ್ನು ಫಾಲೋ ಮಾಡಬೇಕು. ಆರೋಗ್ಯಕರ ಡಯಟ್ ಅಂತಂದ್ರೆ ಏನು, ನಮ್ಮ ದೇಹಕ್ಕೆ, ಅಂದರೆ ನಮ್ಮ ದೇಹದ ಈಗ ಹಾರ್ಟ್ ಆಗಲಿ, ಲಂಗ್ ಆಗಲಿ, ನಮ್ಮ ಜಠರಗಳಾಗಲಿ, ನಾವು ನಾರ್ಮಲ್ಲಾಗಿ ಮಾಡೋವಂಥ ಕೆಲಸಗಳು, ಅದಕ್ಕೆ ಬೇಕಾಗುವಷ್ಟು ಎನರ್ಜಿ ಬೇಕೇ ಬೇಕು ನಮಗೆ. ಆ ಎನರ್ಜಿನ ಯಾವ ರೀತಿ ಆಹಾರಗಳಿಂದ ತೊಗೊತಿದ್ದೀವಿ ಅನ್ನೋದು ಇಂಪಾರ್ಟೆಂಟು. ಈಗ ಬೇಕಾಗುವಷ್ಟು ಎನರ್ಜಿನ ಬರೀ ಕಾರ್ಬೋಹೈಡ್ರೇಟ್ ತೊಗೊತಿದ್ರು ಅದು ಫ್ಯಾಟಾಗಿ ಕನ್ವರ್ಟ್ ಆಗ್ತಾ ಇರುತ್ತೆ. ಅಥವಾ ಸರಿಯಾದ ಪೋಷಕಾಂಶಗಳಿರಲಿಲ್ಲ ಅಂದರೆ ಇನ್ನೂ ಬೇರೆ ತೊಂದರೆಗಳಾಗ್ಬೋದು. ಅಂದರೆ ವೆಲ್ ಬ್ಯಾಲೆನ್ಸ್ಡ್ ಹೈ ಪ್ರೋಟೀನ್ ಡಯಟ್ನ ತೊಗೊಳ್ಬೇಕು. ಅದು ಎಷ್ಟು ನಮಗೆ ಕ್ಯಾಲ್ರಿ ಬೇಕಾಗುತ್ತೋ ಆ ಮಿತಿ ಒಳಗೆ ಮಾಡಬೇಕು. ಒಬ್ಬ ಉತ್ತಮ ಡಯಟಿಷಿಯನ್ನ ನೀವು ಮೀಟ್ ಮಾಡಿದರೆ ಉತ್ತಮ ಡಯಟ್ ಏನು ಅಂತ ಅವ್ರು ಹೇಳ್ಕೊಡ್ತಾರೆ. ಇದ್ರ ಜೊತೆಗೇನು, ಒಂದು ವ್ಯಾಯಾಮ ಮಾಡೋದ್ರಿಂದ ಏನಾಗುತ್ತೆ, ದೇಹಕ್ಕೆ ನಾವು ಎನರ್ಜಿ ಎಕ್ಸ್ಪೆಂಡಿಚರ್ ಮಾಡ್ತೀವಿ. ಸರಿಯಾದ ಡಯಟ್ ಮತ್ತು ಎಕ್ಸಸೈಸೇ ವೆಯ್ಟ್ ಲಾಸ್ ಮಾಡೋದಕ್ಕೆ ಇಂಪಾರ್ಟೆಂಟ್. ಅದ್ರ ಜೊತೆಗೆ ಇನ್ನೇನೇನು ಮಾಡ್ಬೋದು, ಈಗ ನಾವು ಬೇರಿಯಾಟ್ರಿಕ್ ಸರ್ಜರೀಸ್ ಇರ್ಬೋದು, ಅಥವಾ ಲೈಪೋಸೆಕ್ಷನ್ನೂ ಸಹಿತ ಒನ್ ಆಫ್ ದ ಆಪ್ಷನ್ಸ್. ಇವಾಗ ನಿಮಗೆ ವೆಯ್ಟ್ ಲಾಸ್ ಅಂದರೆ ಏನು, ಯಾರು ವೆಯ್ಟ್ ಲಾಸ್ ಮಾಡ್ಬೋದು ಅಂತ ಒಂದು ಸಂಕ್ಷಿಪ್ತವಾಗಿ ತಿಳ್ಕೊಂಡಿದ್ದೀರಿ. ಈಗ ನಾವು ಲೈಪೋಸೆಕ್ಷನ್ ಅಂದರೆ ಏನು, ಅದನ್ನೇ ಯಾರಲ್ಲಿ ಮಾಡ್ಬೋದು, ಏನು ಉಪಯೋಗ ಅದರಿಂದ ಅಂತ ಮುಂದಕ್ಕೆ ತಿಳ್ಕೊಳ್ಳೋಣ. ಲೈಪೋಸೆಕ್ಷನ್ ಈ ಪದದಲ್ಲೇ ಇದೆ. ಲೈಪೋ ಅಂತಂದರೆ ಫ್ಯಾಟ್, ಸೆಕ್ಷನ್ ಅಂತಂದರೆ ಎಳೆದು ತೆಗೆಯೋದು. ಫಾರ್ ಲೈಪೋಸೆಕ್ಷನ್ ಅಂತ ದೇಹದಲ್ಲಿರೋ ಕೊಬ್ಬು ಅದನ್ನು ತೆಗೆಯೋದನ್ನು ನಾವು ಲೈಪೋಸೆಕ್ಷನ್ ಅಂತ ಪ್ರೊಸೀಜರ್ ಹೇಳ್ತೀವಿ. ಅದು ಒಂದು ಸಿಂಪಲ್ ಪ್ರೊಸೀಜರ್. ಸರಿಯಾದ ರೀತಿ ಕರೆಕ್ಟಾಗಿ ಕ್ಯಾಂಡಿಡೇಟಲ್ಲಿ ಮಾಡಿದರೆ ವೆರಿ ಸೇಫ್. ನನ್ನ ಕೆರಿಯರಲ್ಲಿ ಇಲ್ಲಿ ತನಕ ಯಾವುದೂ ಮೇಜರ್ ಕಾಂಪ್ಲಿಕೇಶನ್ಗಳನ್ನು ನೋಡಿಲ್ಲ. ಸರಿಯಾದ ರೀತಿ ಪೇಷಂಟಲ್ಲಿ ಮಾಡಿದರೆ ಸೇಫ್ ಪ್ರೊಸೀಜರ್ ಅದು. ಆದರೆ ಎಲ್ರಿಗೂ ಲೈಪೋಸೆಕ್ಷನ್ ಮಾಡ್ಬೋದಾ? ಅಲ್ಲ. ಈಗ ನಮ್ಮ ದೇಹದಲ್ಲಿ ಕೊಬ್ಬು ಸೇರಿದಾಗ ಅದು ಬರೀ ಚರ್ಮದ ಕೆಳಗಡೆನೇ ಸೇರ್ಬೋದು, ಅಥವಾ ಹೊಟ್ಟೆ ಒಳಗಡೆ, ಅಂದರೆ ವಿಸರಲ್ ಫ್ಯಾಟ್ ಅಂತ ಹೇಳ್ತೀವಿ. ಆ ವಿಸರಲ್ ಫ್ಯಾಟನ್ನು ಲೈಪೋಸೆಕ್ಷನಿಂದ ತೆಗೆಯೋದಕ್ಕಾಗಲ್ಲ. ಬರೀ ಚರ್ಮದ ಕೆಳಗಿರೋ ಫ್ಯಾಟನ್ನು ಮಾತ್ರ ತೆಗೆಯೋದಕ್ಕಾಗೋದು. ಆಮೇಲೆ ನಿಜವಾಗಿ ಹೇಳಬೇಕಂದ್ರೆ ಲೈಪೋಸೆಕ್ಷನ್ ಒಂದು ಬಾಡಿ ಕಾಂಟೂರಿಂಗ್ ಪ್ರೊಸೀಜರ್. ಬಾಡಿ ಕಾಂಟೂರಿಂಗ್ ಅಂತಂದರೆ ನೀವು ಆಲ್ರೆಡಿ ನಿಮ್ಮದು ಐಡಿಯಲ್ ತೂಕದಲ್ಲಿದ್ದೀರಾ, ಅಥವಾ ನೀವು ಎಕ್ಸಸೈಸ್ ಡೇಟೆಲ್ಲ ಮಾಡಿದ್ದೀರಾ, ಆದ್ರೂ ಸಹಿತ ನಿಮ್ಮದು ಹೊಟ್ಟೆ ಭಾಗದಲ್ಲಿರ್ಬೋದು, ಸೊಂಟ ಭಾಗದಲ್ಲಿರ್ಬೋದು, ಅಥವಾ ತೊಡೆಗಳಲ್ಲಿರ್ಬೋದು, ಅಥವಾ ಕೈಗಳಲ್ಲಿರ್ಬೋದು, ಅಲ್ಲಿ ಮಾತ್ರ ಜಾಸ್ತಿ ಫ್ಯಾಟ್ ಇದೆ, ಮಿಕ್ಕಿದ್ದೇರಿಯೆಲ್ಲ ಚೆನ್ನಾಗಿದೆ ಅಂದಾಗ ಸುಲಭವಾಗಿ ಆ ಜಾಗಕ್ಕೆ ಶೇಪನ್ನು ಕೊಡೋದಕ್ಕೆ ಸಹಾಯ ಮಾಡುವಂಥ ಒಂದು ಪ್ರೊಸೀಜರೇ ಲೈಪೋಸೆಕ್ಷನ್. ದೇರ್ಫೋರ್ ನೀವೊಂದು 150 kg ಇದ್ದಾಗ ಬಂದುಬಿಟ್ಟು ನನಗೆ ಲೈಪೋಸೆಕ್ಷನ್ ಮಾಡಿ ವೆಯ್ಟ್ ಲಾಸ್ ಮಾಡಿ ಅಂದರೆ ಆಗಲ್ಲ. ಅದೇ ನೀವೊಂದು 75ರಿಂದ 80 kg ಇರ್ತೀರ, ನಿಮ್ಮದು ಐಡಿಯಲ್ ವೆಯ್ಟ್ ಗೇನ್ ಒಂದು 65 to 70 ಇರುತ್ತೆ. ದೇಹದಕ್ಕೆ ಒಂದು ಶೇಪ್ ಕೊಡಬೇಕು ಅಂತಂದಾಗ ಮಾತ್ರ ಲೈಪೋಸೆಕ್ಷನ್ ಮಾಡ್ಬೋದು. ಡೆಫಿನೆಟ್ಲಿ ಲೈಪೋಸೆಕ್ಷನ್ ಮಾಡಿದಾಗ ನಾವು ಒಂದು 7ರಿಂದ 8 ಲೀಟ್ರ್ ಫ್ಯಾಟ್ ತೆಗೆದಾಗ ಅಷ್ಟೇ ಪ್ರಮಾಣದಲ್ಲಿ ವೆಯ್ಟ್ ಲಾಸ್ ಆಗಿರುತ್ತೆ. ಇನಿಷಿಯಲಿ ಕಾಣ್ತಾ ಇದ್ದರೂ 3-4 ತಿಂಗಳಲ್ಲಿ ಇರುತ್ತೆ. ನೀವು ತೂಕ ಕಡಿಮೆ ಇದ್ದಾಗ, ಅಂದರೆ ನೀವು 100 kg ಇದ್ದವ್ರು 80 kg ಇದ್ದಾಗ ಲೈಪೋಸೆಕ್ಷನ್ ಮಾಡಿದರೆ ಫ್ಯಾಟ್ ಸೆಲ್ಸ್ನೇ ತೆಗೆಯೋದ್ರಿಂದ ಅದನ್ನು ಮೇಂಟೈನು ಮಾಡ್ಬೋದು. ಆದರೆ ಎಲ್ಲರೂ ಲೈಪೋಸೆಕ್ಷನ್ ಕ್ಯಾಂಡಿಡೇಟ್ಸ್ ಅಲ್ಲ. ಆಮೇಲೆ ಬರೀ ತೂಕ ಇದ್ದವರೆಲ್ಲ ಲೈಪೋಸೆಕ್ಷನ್ ಅಂತಲ್ಲ, ಕೆಲವೊಬ್ಬರು ಬರೀ 45 kg 50 kg ಇರ್ತಾರೆ. ಈಗ ಹೆಂಗಸರು 1 ಮಕ್ಕಳು 2 ಮಕ್ಕಳು ಆದಮೇಲೆ ಬರೀ ಕೆಲವೊಂದು ಏರಿಯಾದಲ್ಲಿ ಮಾತ್ರ ಫ್ಯಾಟ್ ಇರುತ್ತೆ, ಅಥವಾ ಕೈ ಮಾತ್ರ ತುಂಬ ಫ್ಯಾಟ್ ಸೇರ್ಕೊಂಡಿರುತ್ತೆ. ಅಂಥ ಟೈಮಲ್ಲಿ ಸಹಿತ ನೀವು ಐಡಿಯಲ್ ವೆಯ್ಟ್ ಇದ್ರೂ ನಿಮ್ಮದು ಆ ಬಾಡಿ ಪ್ರಪೋರ್ಷನ್ ತಕ್ಕಂಗೆ ಶೇಪ್ ಕೊಡಬೇಕಾದ್ರೆ ಲೈಪೋಸೆಕ್ಷನ್ ಒನ್ ಆಫ್ ದ ಬೆಸ್ಟ್ ಆ್ಯಂಡ್ ಒಂದು ಈಸಿ ಆಪ್ಷನ್.
ಈಗಿಷ್ಟು ಹೇಳಿದಾಗ ನಿಮಗೆ ಯಾವಾಗ ಲೈಪೋಸಕ್ಷನ್ ಹೆಲ್ಪ್ ಆಗುತ್ತೆ, ಯಾವಾಗ ವೆಯ್ಟ್ ಲಾಸ್ ಟ್ರೀಟ್ಮೆಂಟ್ಗಳು ಹೆಲ್ಪ್ ಆಗುತ್ತೆ ಗೊತ್ತಾಗಿದೆ. ವೆಯ್ಟ್ ಲಾಸ್ಗೆ ಮೆಡಿಸಿನ್ಸಿಂದ ಹಿಡಿದು ಬೇರೆ ಬೇರೆ ಪ್ರೊಸೀಜರ್ಗಳಿದೆ, ಅದನ್ನು ಸಹಿತ ಪ್ಲಾಸ್ಟಿಕ್ ಸರ್ಜನ್ಗಳು ಮಾಡ್ತಾರೆ. ನಿಮಗೆ ತೂಕ ಕಡಿಮೆ ಮಾಡ್ಕೋಬೇಕು ಅಂತಿದ್ದರೆ ಪರ್ಟಿಕ್ಯುಲರ್ಲಿ ಈಗ ಒಂದು ಕೂಲ್ ಸ್ಕಲ್ಪ್ಟಿಂಗ್ ಆಗಲಿ ಅಥವಾ ಒಂದು ಲೈಪೋಸಕ್ಷನ್ ಮಾಡಬೇಕಂತಿದ್ದರೆ ಒಂದು ಕ್ವಾಲಿಫೈಡ್ ಪ್ಲಾಸ್ಟಿಕ್ ಸರ್ಜನನ್ನು ಮೀಟ್ ಮಾಡಿ ಅವರು ನಿಮಗೆ ಬೇಕಾದ ಬಾಡಿ ಯು ವಾಂಟ್, ಅಂದರೆ ನಿಮಗೆ ಯಾವ ರೀತಿ ಶೇಪ್ ಬೇಕೋ ಬಾಡಿನ ಅಚೀವ್ ಮಾಡೋದಕ್ಕೆ ಡೆಫಿನೆಟ್ಲಿ ಹೆಲ್ಪ್ ಮಾಡ್ತಾರೆ. ಆದರೆ ಒಂದಂತೂ ಹೇಳಬೇಕು, ನೀವು ಈಗ ದಾರಿಗಳಲ್ಲೆಲ್ಲ ನೀವು ಹೋದರೆ ಒಂದು 10 ಕಡೆ ವೆಯ್ಟ್ ಲಾಸ್ ಸೆಂಟರ್ಸ್ ಅಂತೆಲ್ಲ ಇರುತ್ತೆ. ಅಲ್ಲಿ ಹೋಗಿ ಸುಮ್ಮನೆ ನಿಮ್ಮ ದುಡ್ಡು ಖರ್ಚು ಮಾಡಿಕೊಂಡು ನಿಮ್ಮ ಪ್ರಾಣ ಹೋಗುವಂಥ ಕಾಂಪ್ಲಿಕೇಶನ್ಗಳಿಗೆ ಒಳಗಾಗಬೇಡಿ. ಮೀಟ್ ಆಗಬೇಕಂತಂದರೆ ಬರೀ ವೆಯ್ಟ್ ಲಾಸೇ ಒಂದೇ ಗೋಲ್, ಅಂದರೆ 180 kg 200 kg ಇದ್ದೀರಾ ಅಂತಂದಾಗ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸರ್ಜನ್, ಅಂದರೆ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂಥ ಸರ್ಜನ್ಗಳನ್ನು ಮೊದಲು ಮೀಟ್ ಮಾಡಿ. ಅದಕ್ಕಿಂತ ಮುಂಚೆ ನಮ್ಮಂಥ ಒಂದು ಕಾಂಪ್ರಹೆನ್ಸಿವ್ ಟ್ರೀಟ್ಮೆಂಟ್ ಎಲ್ಲರೂ ಇರುವಂಥ ಒಂದು ಕಡೆಗೆ ಬಂದುಬಿಟ್ಟು, ಅಂದರೆ ಡಯಟಿಷಿಯನ್ ಇರ್ತಾರೆ, ಹಣ ಹೋಗುವಂಥ ಕಾಂಪ್ಲಿಕೇಶನ್ಗಳಿಗೆ ಒಳಗಾಗಬೇಡಿ. ಮೀಟ್ ಆಗಬೇಕಂತಂದರೆ ಬರೀ ವೆಯ್ಟ್ ಲಾಸೇ ಒಂದೇ ಗೋಲ್, ಅಂದರೆ 180 kg 200 kg ಇದ್ದೀರಾ ಅಂತಂದಾಗ ಒಂದು ಗ್ಯಾಸ್ಟ್ರೋಎಂಟ್ರಾಲಜಿ ಸರ್ಜನ್, ಅಂದರೆ ಬೇರಿಯಾಟ್ರಿಕ್ ಸರ್ಜರಿ ಮಾಡುವಂಥ ಸರ್ಜನ್ಗಳನ್ನು ಮೊದಲು ಮೀಟ್ ಮಾಡಿ. ಅದಕ್ಕಿಂತ ಮುಂಚೆ ಎಕ್ಸಸೈಸ್ ಹೇಳ್ಕೊಡುವಂಥ ಇವರು ಇರ್ತಾರೆ. ಜೊತೆಗೆ ನಾನ್ ಇನ್ವೇಸಿವಿಂದ ಇನ್ವೇಸಿವ್ ಎಲ್ಲ ಟ್ರೀಟ್ಮೆಂಟ್ಗಳು ಇರೋವಂಥ ಕಡೆ ಹೋಗಿ ಡಾಕ್ಟರ್ಗಳನ್ನು ಸಲಹೆ ಪಡೆದೇ ಮುಂದುವರಿಬೇಕು ನೀವು. ಇವಾಗ ಯಾರೋ ಹೇಳಿದ್ದಾರೆ ಅಂದ್ಬಿಟ್ಟು, ಅಥವಾ ನಾನು ಎಷ್ಟೊಂದು ನೋಡ್ತೀನಿ ಈಗ ಸಪ್ಲಿಮೆಂಟ್ಗಳನ್ನು ಸಹಿತ ವೆಯ್ಟ್ ಲಾಸ್ ಡ್ರಗ್ಸ್ ಅಂತ ಕೊಡ್ತಾರೆ. ಡೆಫಿನೆಟ್ಲಿ ಹೆಲ್ಪ್ ಆಗುತ್ತೆ. ಈಗ ಹೈ ಪ್ರೋಟೀನ್ ತೊಗೊಂಡು ಕ್ಯಾಲರಿ ಇಲ್ಲ, ಬರೀ ಒಂದು ಜ್ಯೂಸ್ ಕೊಟ್ಕೊಂಡಿದ್ರೆ ಕಡಿಮೆ ಆಗುತ್ತೆ. ಆದರೆ ನಿಮಗೆ ಸೈಂಟಿಫಿಕ್ಕಾಗಿ ನೀವು ಅದು ಡಿಸಿಷನ್ ಮಾಡಬೇಕು. ಈಗ ನಾನು ಕೆಲವೊಂದು ಬ್ರ್ಯಾಂಡ್ಗಳು ಹೆಸರು ಹೇಳೋದಕ್ಕೆ ಕಷ್ಟ, ಈಗ ಲೈಫ್ ಅಂತೆಲ್ಲ ಇರುತ್ತೆ, ಅಂಥ ಪುಡಿಗಳನ್ನು ತಗೊಂಡು ಕಿಡ್ನಿ ಲಿವರ್ಗಳನ್ನು ತೊಂದರೆ ಮಾಡ್ಕೊಂಡು ಬಂದಿರೋರನ್ನು ನಾನು ತುಂಬ ಜನ ನೋಡಿದ್ದೀನಿ. ಹಾಗಿರೋದ್ರಿಂದ ನೀವು ಲೈಪೋಸಕ್ಷನ್ನೇ ಮಾಡಿಸ್ಬೇಕು ಅಂತಿಲ್ಲ, ನಿಮ್ಮದು ಬಾಡಿ ಶೇಪ್ ಬೇಕಂದಾಗಷ್ಟೇ ಅದನ್ನು ಮಾಡೋದು. ಅದನ್ನು ಬಿಟ್ಟು ತುಂಬ ಆಪ್ಷನ್ಗಳಿದೆ. ಇದನ್ನು ಬೇಕಂತಂದರೆ ನಮ್ಮ ಹಾಸ್ಪಿಟ್ಲ್ ನಂಬರ್ ಕೆಳಗೆ ಕೊಟ್ಟಿದೆ, ಬಂದು ದಯವಿಟ್ಟು ಮೀಟ್ ಮಾಡಿ, ಅಲ್ಲಿ ಸರಿಯಾದ ಡಾಕ್ಟ್ರನ್ನ ಮೀಟ್ ಮಾಡಿ ಸಲಹೆ ತಗೊಳ್ಳಿ. ಇನ್ನೂ ಏನಾದರೂ ಡೌಟ್ ಇದ್ದು ಅಥವಾ ಬೇರೆ ಏನಾದರೂ ಪ್ರಶ್ನೆಗಳಿದ್ದರೆ ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ ಅದನ್ನು ಉತ್ತರಿಸೋದಕ್ಕೆ ನಾವು ಪ್ರಯತ್ನ ಪಡ್ತೀವಿ. ಧನ್ಯವಾದಗಳು.